ಪ್ರೋಗ್ರಾಮ್ ರೆಕಾರ್ಡ್ ಆಗುತ್ತೆ. ಓಕೆ, ನಾನೀಗ ಸ್ಕ್ರೀನ್ ಶೇರ್ ಮಾಡ್ತೀನಿ. ಓಕೆ, ಸೊ ಇವತ್ತಿಂದ ವಿ ವಿಲ್ ಸ್ಟಾರ್ಟ್ ನ್ಯೂಮರಿಕಲ್ ಎಕ್ಸಾಂಪಲ್ಸ್ ಆನ್ ಡಿವಿಸಿಬಿಲಿಟಿ, ಪ್ರೈಮ್ ಫ್ಯಾಕ್ಟರೈಸೇಷನ್, HCF, LCM. ಒಂದು ಇಂಪಾರ್ಟೆಂಟ್ ತಿಳ್ಕೊಳ್ಳಿ, ಈ ಪರ್ಟಿಕ್ಯುಲರ್ ಈ ಒಂದು ಪ್ಯಾರಲಲ್ ಕೋರ್ಸ್ ಏನು ಮಾಡ್ತಾ ಇದೀವಿ, ಮ್ಯಾಥಮೆಟಿಕ್ಸ್ ಕಾಂಪಿಟೆನ್ಸಿ ಅಂತ ಹೇಳಿ, ಇದರಲ್ಲಿ ನಮ್ದು ಮೇನ್ ಉದ್ದೇಶ ನಿಮ್ಗಳಿಗೆ ದೊಡ್ಡ ಲೆಕ್ಕನ ಕ್ವಿಕ್ ಟೈಮಲ್ಲಿ ಸಾಲ್ವ್ ಮಾಡಕ್ ಬರಬೇಕು. ಅದಕ್ಕೆ ಕಾಂಪಿಟೆನ್ಸಿ ಅಂತ ಕರಿತೀವಿ. ಅಂದ್ರೆ ಲೆಕ್ಕನ ಬಿಡಿಸೋದಕ್ಕೆ ಬಹಳ ಕ್ವಿಕ್ ಆಗಿ ಮಾಡೋದಕ್ಕೆ ಬರಬೇಕು, ದೊಡ್ಡ ಲೆಕ್ಕ ಮಾಡೋದಕ್ಕೆ ಬರಬೇಕು. ಅಂಡ್ ದೊಡ್ಡ ಲೆಕ್ಕ ಮಾಡೋದಕ್ಕೆ ಬರ್ಬೇಕಾದ್ರೆ ಈಗ ಸೈಕಲ್ನ ಅಥವಾ ಸ್ಕೂಟರ್ ಒಂದೇ ಸತಿ ಸ್ಪೀಡಾಗಿ ಓಡಿಸೋಕ್ಕಾಗಲ್ಲ. ಅದೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ದೊಡ್ಡ ಲೆಕ್ಕಕ್ಕೆ ಹೋಗ್ಬೇಕಾಗತ್ತೆ. ಅಂಡ್ ಸಮ್ ಆಫ್ ದಿ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಅಂಡ್ ಸಮ್ ಆಫ್ ದಿ ಬುಕ್ಸ್, ಕೆಲವು ಏನು ಎಲ್ಲ ಕಡೆ ಉಪಯೋಗಿಸ್ತಾರೆ, ಆ ಪುಸ್ತಕ ನಿಮ್ಗೆ ಎಕ್ಸ್ಪೋಜರ್ ಆಗಿಲ್ದೇನೂ ಇರಬಹುದು, ಕೆಲವು ಎಕ್ಸ್ಪೋಜರ್ ಆಗಿರಬಹುದು. ಸೊ ಹಾಗಾಗಿ ಇವತ್ತಿನ ದಿವಸದಿಂದ ಸ್ವಲ್ಪ ಸ್ಮಾಲರ್ ಪ್ರಾಬ್ಲಮ್ಸ್ ಥರ ಸ್ಟಾರ್ಟ್ ಮಾಡಿ, ದೆನ್ ಬೈ ನೆಕ್ಸ್ಟ್ ವೀಕ್ ವಿಲ್ ಗೋ ಟು ಬಿಗರ್ ಪ್ರಾಬ್ಲಮ್ಸ್. ನೀವೆಲ್ಲ 9ನೇ ಕ್ಲಾಸ್ ಆದ್ದರಿಂದ ನಾ ಮತ್ತೆ 6, 7, 8 ಪ್ರಾಬ್ಲಮ್ನೇ ಜಾಸ್ತಿ ಮಾಡಿಸೋದಕ್ಕೆ ಹೋಗೋದಿಲ್ಲ. ಬಟ್ 6, 7 ಪ್ರಾಬ್ಲಮ್ ಸ್ವಲ್ಪ ಮರ್ತು ಹೋಗಿದ್ರೆ ಅಥವಾ ಇವಾಗ ಇದಿಲ್ಲದ್ರೆ, ಪ್ಲಸ್ ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ಏನು ಹೇಳ್ತೀನಿ, ಕೆಲವೆಲ್ಲ ನಿಮ್ಗೆ 10ನೇ ಕ್ಲಾಸ್ನಲ್ಲೂ ಆ ಪ್ರೈಮ್ ಫ್ಯಾಕ್ಟರೈಸೇಷನ್ ಅದರದ್ದೆಲ್ಲ ಹೇಳ್ಕೊಟ್ಟಿರ್ತಾರೆ. ಸೊ ಸಮ್ವೇರ್ ಒಂದು ಸ್ವಲ್ಪ ನಿಮ್ಮ ಕ್ಲಾಸ್ಗಿಂತ ಮುಂದೆ ಹೋಗಿರ್ತೀರ, ಇನ್ನೊಂದು ಸ್ವಲ್ಪ ಅಲ್ಲಿ ನಿಮ್ಮ ಕ್ಲಾಸಿಂದ ವಾಪಸ್ ಓದಿರ್ತಾರೆ. ಬಟ್ ಒಂದು ಇಡಿಯಾಗಿ ಒಟ್ಟು ಈ ಪರ್ಟಿಕ್ಯುಲರ್ ಪೋರ್ಷನ್ಸ್, ಡಿವಿಸಿಬಿಲಿಟಿ, ಪ್ರೈಮ್ ಫ್ಯಾಕ್ಟರೈಸೇಷನ್, HCF, LCM, ಇವು 4 ಫಸ್ಟ್ ಇಂಪಾರ್ಟೆಂಟ್ ಲೆಕ್ಕ ಮಾಡೋದಕ್ಕೆ ಬೇಕಾಗುವಂಥ ಫಸ್ಟ್ ಸ್ಕಿಲ್ಸ್, ಹೌ ಟು ಚೆಕ್ ಅಂತ ಹೇಳಿ. ಸೊ ನಾನು ಈ ಪ್ರಾಬ್ಲಮ್ಸ್ನ ದಿ sample problems from books by Hall and Stevens ಅಂತ ಇಬ್ಬರು ಆಥರ್ಸು. ಸುಮಾರು 100 ವರ್ಷದಿಂದ ಪ್ರಪಂಚ ಪೂರ ಇವ್ರ ಪುಸ್ತಕದ ಪ್ರಾಬ್ಲಮ್ಸ್ನ ತುಂಬ ಸಾಲ್ವ್ ಮಾಡ್ಕೊಂಡು ಬಂದೆ. ಎಲ್ಲ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಹೋಗೋರು, ತುಂಬ ಮಾರ್ಕ್ಸ್ ತೆಗಿಯೋರು, ಇವರೆಲ್ಲ ಈ ಪ್ರಾಬ್ಲಮ್ಸ್ನ ಮಾಡ್ಕೊಂಡೇನೆ ಮಾಡಿರೋದು. ಸೊ ಐ ವಿಲ್ ಶೋ ಯು ಸಮ್ ಆಫ್ ದಿ ಪ್ರಾಬ್ಲಮ್ಸ್. ಸೊ ಒಂದೆರಡು ಪ್ರಾಬ್ಲಮ್ ತೋರಿಸ್ತೀನಿ, ಆಮೇಲೆ ಪ್ರಾಕ್ಟೀಸ್ ಶೀಟ್ ಥರ ಆ ಪ್ರಾಬ್ಲಮ್ಸ್ ನಿಮ್ಗೆ ಕೊಟ್ಟಿದ್ದನ್ನ ಯು ಟ್ರೈ ಟು ಸಾಲ್ವ್. Okay, well, I will just copy one problem from the Hall and Stevens book. Okay, ನೋಡಿ, ಇದು ಒಂದು ಲೆಕ್ಕ. ವಿಚ್ ಆಫ್ ದಿ ಫಾಲೋಯಿಂಗ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 8, 9, 11, 25? ಯಾವ್ಯಾವ ನಂಬರ್ ಕೊಟ್ಟಿದ್ದಾರೆ? 15,327, 13,016, 43,875, 3,61,911, 81,576 ಈ ಥರ ನಂಬರ್ಗಳು ಕೊಟ್ಟಿದ್ದಾರೆ. ಸೊ ಆಕ್ಚುಯಲಿ ಏನಪ್ಪ ಅಂದರೆ, ವಿಥೌಟ್ ಆಕ್ಚುಯಲ್ ಡಿವಿಷನ್ ಆರ್ ವಿ ಏಬಲ್ ಟು ಫೈಂಡ್ ವೆದರ್ ದೇ ಆರ್ ಡಿವಿಸಿಬಲ್ ಬೈ 8, or whether they are divisible by 9, are they divisible by 11, are they divisible by 25 ಅಂತ. ಕೆಲವು ಸತಿ ತುಂಬ ದೊಡ್ಡ ಲೆಕ್ಕ ಯಾವುದೋ 3,61,911 ಡಿವೈಡೆಡ್ ಬೈ 81,576 ಅಂತಾನೆ ನಾವು ಡಿವಿಷನ್ ಮಾಡ್ಬೇಕಾಗಿ ಬರುತ್ತೆ ಅಂತ ಇಟ್ಕೊಳ್ಳಿ. ಅವಾಗೆಲ್ಲ ಫಸ್ಟ್ ನಮಗೆ ಕಾಮನ್ ಫ್ಯಾಕ್ಟರ್ಸ್ ಕಂಡುಹಿಡಿಯಕ್ಕೆ ಬೇಕಾಗುತ್ತೆ. ಆ ಕಾಮನ್ ಫ್ಯಾಕ್ಟರ್ಸ್ ಕಂಡುಹಿಡಿಯೋದಕ್ಕೆ ನಮಗೆ ಇದು ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅನ್ನೋದು ಫಸ್ಟ್ ಹುಡ್ಕೋಬೇಕಾಗುತ್ತೆ. ಸುಮ್ಮನೆ ಎಲ್ಲ 2ರಿಂದ 3ರಿಂದ 4ರಿಂದ ಅಂತ ಸ್ಟಾರ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಆದ್ದರಿಂದ ಒಂದು
ನಂಬರ್ ಕೊಟ್ಟರೆ ಅದನ್ನು ಯಾವ ನಂಬರಿಂದ ನಾವು ಡಿವೈಡ್ ಮಾಡ್ಬೋದು ಅಂತ ಕಂಡುಹಿಡಿಯೋದು ಇಂಪಾರ್ಟೆಂಟ್ ಸ್ಕಿಲ್. ಸೊ ಈಗ 8, 9, 11, 25 ಎಲ್ಲದಕ್ಕೂ ನಾನು ಒಂದು ಇದನ್ನು ನಿಮಗೆ ಕಳಿಸಿದ್ದೆ, ಲಿಸ್ಟು ಡಿವಿಸಿಬಿಲಿಟಿ ರೂಲ್ಸ್ ಅಂತ ಹೇಳಿ 12 ತನಕ ಡಿವೈಡ್ ಮಾಡೋದನ್ನ ಕಳಿಸಿದ್ದೆ. 5ಗೆ ಗೊತ್ತಾಗಿದ್ರೆ 25ಗೆ 125ಗೆಲ್ಲ ಮಾಡ್ಬೋದು. ಸೊ ಅದರದ್ದು ಲೆಕ್ಕ ಈಗ ನೋಡೋಣ ಇವಾಗ. ಸೊ ಜಸ್ಟ್ ಡಿವಿಸಿಬಿಲಿಟಿ ರೂಲ್ಸ್ ಏನೇನು, ಡಿವಿಸಿಬಿಲಿಟಿ ರೂಲ್ಸ್ ಈ ಪ್ರಾಬ್ಲಮ್ ಕೊಟ್ಟಿರೋದಕ್ಕೆ ಯಾವ್ಯಾವುದು ಅಂತ ನೋಡೋಣ. ಡಿವಿಸಿಬಿಲಿಟಿ ರೂಲ್ಸ್, ಡಿವಿಸಿಬಿಲಿಟಿ ರೂಲ್ಸ್ ಯಾವ್ಯಾವುದು? ಫಾರ್ 8 ಏನು ಡಿವಿಸಿಬಿಲಿಟಿ ರೂಲ್? ಫಾರ್ 8 ಏನು? ಲಾಸ್ಟ್ 3 digits of the number are divisible by 8, are divisible by 8. ಆ ಥರ ಇದ್ರೆ 5 ಡಿಜಿಟ್ ಇದ್ರೆ ಅದರ ಲಾಸ್ಟ್ 3 digits if they are divisible by 8, the number is divisible by 8 ಅಂತ ಅರ್ಥ ಆವಾಗ. ಸಿಮಿಲರ್ಲಿ ಫಾರ್ 9 ಏನು ರೂಲು? ಸಮ್ ಆಫ್ ದಿ ಡಿಜಿಟ್ಸ್ should be divisible by 9 ಅಂತ. should be divisible by 9. ಇದು 9ಗೆ ರೂಲು. 11ಗೆ ಏನು ಹೇಳಿದ್ದೀವಿ? ಎಷ್ಟೋ ಒಂದು ನಂಬರ್ ಆಫ್ ಡಿಜಿಟ್ಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ 3, 6, 1, 9, 1, 1 ಅಂತ ತಗೊಂಡ್ರೆ ಇದರಲ್ಲಿ 6 ಡಿಜಿಟ್ ಇದೆ. 6 ಡಿಜಿಟ್ ಅಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಡಿಜಿಟ್, ನೆಕ್ಸ್ಟ್ ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಅಂತ ಇರುತ್ತೆ. ಫಸ್ಟ್, ಸೆಕೆಂಡ್, ಫೋರ್ತ್ ಇವೆಲ್ಲ ಈವನ್ ಪೊಸಿಷನ್ ಡಿಜಿಟ್ಸ್, ಸಾರಿ ಆಡ್ ಪೊಸಿಷನ್ ಡಿಜಿಟ್ಸ್. ಸೆಕೆಂಡು, ಫೋರ್ತ್, ಸಿಕ್ಸ್ತ್, ಏಯ್ತ್ ಇವೆಲ್ಲ ಈವನ್ ಪೊಸಿಷನ್ ಡಿಜಿಟ್ಸ್. ಸೊ ಆಡ್ ಪೊಸಿಷನ್ ಡಿಜಿಟ್ಸ್ನೆಲ್ಲ ಕೂಡೋದು, ಈವನ್ ಪೊಸಿಷನ್ ಡಿಜಿಟ್ಸ್ನೆಲ್ಲ ಕೂಡೋದು, ಬಂದ್ಮೇಲೆ ಸಮ್ನದ ಡಿಫರೆನ್ಸ್ ನೋಡೋದು. ಆ ಡಿಫರೆನ್ಸ್ ಏನಾದ್ರು ಇಫ್ ಇಟ್ ಈಸ್ ಡಿವಿಸಿಬಲ್ ಬೈ 11 ದೆನ್ ದಿ ನಂಬರ್ ಈಸ್ ಡಿವಿಸಿಬಲ್ ಬೈ 11 ಅಂತ ಹೇಳಿ. ಸೊ ಅದು ಏನು ರೂಲು? ಡಿಫರೆನ್ಸ್ ಆಫ್ sum of odd position digits and even position digits should be divisible by 11 ಅಂತ. should be divisible by 11. ಅದನ್ನೆಲ್ಲ ಈಗ ನೋಡೋಣ ಒಂದೊಂದೇ ಲೆಕ್ಕ ಯಾವ್ದೇನೇನಾಗುತ್ತೆ ಅಂತ ಹೇಳಿ. 25ಗೆ 5ಗೆ ಲಾಸ್ಟ್ ನಂಬರ್ 0 ಇರಬೇಕಲ್ಲ. 25ಗೆ ಲಾಸ್ಟ್ 2 digits are 0, 0 or 25. 25 ಲಾಸ್ಟ್ 2 digits 25 ಇದ್ರೂ ಇಟ್ ಈಸ್ ಡಿವಿಸಿಬಲ್. 25 50 again it is divisible. Last 2 digits if they are 50, then again it is divisible. Last digit if it's 75, then also it is divisible. 100 ಆದರೆ ಲಾಸ್ಟ್ 2 digits 0, 0 ಬಂದ್ಬಿಡುತ್ತೆ. ಸೊ the last 2 digits should be divisible by 25. ಯಾವಾಗ ಅದಾಗುತ್ತೆ? 25 1 25, 25 2 50, 25 3 75, 25 4 100 ಅಂದ್ರೆ ಲಾಸ್ಟ್ 2 digits is 0, 0 ಅಂತ. ಸೊ ಈ ರೂಲ್ಸ್ ಇರುತ್ತೆ. ಓಕೆ, ಲೆಟ್ ಮಿ ಟೇಕ್ ಸಮ್ 2-3 ಎಕ್ಸಾಂಪಲ್ಸ್. ಓಕೆ, ಫಸ್ಟ್ divisibility of 1, 5, 3, 2, 7. ಅವ್ರು ಯಾವ್ಯಾವ ನಂಬರ್ ಚೆಕ್ ಮಾಡಕ್ ಹೇಳಿದ್ದಾರೆ? 8, 9, 11, 25 ಅಂತ ಹೇಳಿದ್ದಾರೆ. ಸೊ 8ಗೆ ಆಗ್ಬೇಕಾದ್ರೆ ಲಾಸ್ಟ್ 3 digits should be divisible by 9. ಸೊ ಚೆಕ್ ಫಾರ್ divisibility by 8. ಚೆಕ್ ಫಾರ್ divisibility by 8. 8ರಿಂದ ಇದನ್ನ ಡಿವೈಡ್ ಮಾಡಕ್ ಆಗತ್ತೋ ಇಲ್ವೋ ಅಂತ ನೋಡೋದು. ಸೊ ಹೆಂಗ್ ಮಾಡೋದು? ಲಾಸ್ಟ್
3 digits. Last 3-digit number is 327. Can we divide 327 by 8? ಇಲ್ಲಿ ನೋಡೋದು 327 by 8 ಅಂತ ಹಾಕಿದ್ರೆ 8 32 7 ಇಳಿಸ್ಕೊಂಡ್ರೆ ಹೋಗಲ್ಲ 0. So 7 cannot be divided. So there is a remainder 7. There is a remainder. Therefore, 3 does not divide 15 327. So 8 alla, sorry, idu 8 does not divide 15 327 because last 3 digits are not divisible by this. It does not divide the given number. So check. So idu first check aitu. Next, check for divisibility by 9 antide. Check for divisibility by 9. ಅದಕ್ಕೆ ಏನು ರೂಲು? ಸಮ್ ಆಫ್ ದಿ ಡಿಜಿಟ್ಸ್ ಶುಡ್ ಬಿ ಡಿವಿಸಿಬಲ್ ಬೈ 9 ಅಂತ ಹೇಳ್ತಾರೆ. ಸೊ ಅದಕ್ಕೆ ಏನು ಮಾಡ್ತೀನಿ? ಸಮ್ ಆಫ್ ಡಿಜಿಟ್ಸ್ ಈಕ್ವಲ್ಸ್ ಯಾವ ಡಿಜಿಟ್ ನೋಡಿ? 1, ಸೆಕೆಂಡ್ ಡಿಜಿಟ್ ಪ್ಲಸ್ 5, ಥರ್ಡ್ ಡಿಜಿಟ್ ಪ್ಲಸ್ 3, ಫೋರ್ತ್ ಡಿಜಿಟ್ ಪ್ಲಸ್ 2, ಡಿಜಿಟ್ ಪ್ಲಸ್ 7. ಸೊ ಇಷ್ಟನ್ನು ಕೂಡಿದ್ರೆ ಎಷ್ಟು ಬರುತ್ತೆ? 6 3 9 2 11 7 18. Now 18 is divisible by 9. 9 18. 0 remainder. Therefore, since the sum is divisible by 9, the number is divisible by 9. 18 is, ಇದಕ್ಕೆ ಹೆಂಗೆ ಉತ್ತರ ಬರೆಯೋದು ಅಂತಂದ್ರೆ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಅಲ್ಲಿ 9 divides 18 ಬ್ರಾಕೆಟ್ ಅಲ್ಲಿ sum of digits since 9 divides 18, 9 divides the given number 15 327. So the given number is divisible by 9 antaaytu. Next, third ಏನು? divisibility, to check divisibility by 11. Third, check divisibility by 11. Okay, 11 ಗೆ ಏನು ಹೇಳಿದೀವಿ? Difference of sum of odd position digits and even position digits should be divisible by 11. Okay, now given number equals 15 1 3 15 3 to 7, 15 3 to 7. ಹೌದಾ? 15 3 to 7. Okay, odd position digits sum. Hello? Okay, odd position digits sum. ನೋಡಿ, ಫಸ್ಟ್ ಸೆಕೆಂಡ್ ಬಿಟ್ಟು ನೆಕ್ಸ್ಟ್ ಥರ್ಡ್, ಫೋರ್ತ್ ಬಿಟ್ಟು ನೆಕ್ಸ್ಟ್ ಫಿಫ್ತ್, ಈ 3 ಟರ್ಮು. ಸೊ ಆಡ್ ಪೊಸಿಷನ್ ಡಿಜಿಟ್ಸ್ ಅಂದ್ರೆ ನೋಡಿ 1 3 7 ಇದು ಆಡ್ ಪೊಸಿಷನ್ ಡಿಜಿಟ್ಸ್. ಫಸ್ಟ್ ಥರ್ಡ್ ಫಿಫ್ತ್ ಸೆವೆಂತ್ ಎಲ್ಲ ಹಿಂಗೆ. ಸೊ ಇದೆಷ್ಟು ಬರುತ್ತೆ ನಮಗೆ? 11 ಅಂತ ಬಂತು ಸಮ್ಮು. ಈವನ್ ಪೊಸಿಷನ್ ಡಿಜಿಟ್ಸ್ ಸಮ್ ಏನ್ ಬರುತ್ತೆ? 5 2, ಇವೆರಡು ಈವನ್ ಪೊಸಿಷನ್ ಡಿಜಿಟ್ಸ್. ಸೊ 5 + 2 is equal to 7. Their difference ಯಾವ್ದು ದೊಡ್ಡದಿರುತ್ತೋ ಅದರಿಂದ ಕಳೆಯೋದು. 11 - 7 ಆಗ್ಬೇಕಾಗಿಲ್ಲ. ಸಪೋಸ್ ಇದೇನು 13 ಬಂದಿದ್ದಿದ್ರೆ ಈವನ್ ಪೊಸಿಷನ್ಸ್ 13 ಇಂದ. ಸೊ ದೇರ್ ಡಿಫರೆನ್ಸ್ ಈಕ್ವಲ್ಸ್ 11 - 7 4.
Okay, 11 does not divide 4. Does not divide 4. 11 cannot divide 4. Therefore, 11 does not divide 15,327 ಅಂತ ಉತ್ತರ ಬರುತ್ತೆ. Next, check for divisibility by 25. Fourth, check for divisibility by 25. Okay, straight away ಬರೆದ್ಬಿಡ್ತೀನಿ. 25 does not divide 15,327 because last two digits is 27. 25 cannot divide 27. ಆದ್ರಿಂದ we cannot divide this number by 25. Okay, so I will take another example. Okay, so 3619 ಯಾವ್ದಾದ್ರು ಒಂದು 11ರಿಂದ ಆಗುತ್ತೆ ನೋಡೋಣ. ಲೆಟ್ ಮೀ ಜಸ್ಟ್ ಟೇಕ್ ಅನದರ್ ಬಿಗ್ ನಂಬರ್. ಲಾಸ್ಟ್ ನಂಬರ್ ತಗೊಂಡು ಮಾಡ್ತೀನಿ. I shall take this itself. Okay, okay. Second example. Divisibility of ಈ ನಂಬರ್ನೇ ತಗೋಣ. Divisibility of 4957425 by ಯಾವ ನಂಬರ್ ಹೇಳಿದ್ದಾರೆ? 8, 9, 11 and 25. So first, check divisibility by 8. Last 3 digits ಯಾವುದು? 425. 425 last 2 digits 8 25 8 24 ರಿಮೈಂಡರ್ ಬಂದ್ಬಿಡುತ್ತೆ. therefore 8 cannot divide 425. Therefore 8 cannot divide 4957425 ಅಂತ ಅರ್ಥ. ಓಕೆ, ಸೆಕೆಂಡ್, ಚೆಕ್ divisibility by 9. ಚೆಕ್ divisibility by 9. ಏನ್ ಮಾಡ್ಬೇಕು? ಅದಕ್ಕೆ ಸಮ್ ಆಫ್ ಡಿಜಿಟ್ಸ್ ಮಾಡಬೇಕು. ಸಮ್ ಆಫ್ ಡಿಜಿಟ್ಸ್ ಈಕ್ವಲ್ಸ್ ಎಲ್ಲ ಡಿಜಿಟ್ಸ್ನು ಕೂಡೋದು. 4 + 9 + 5 + 7 + 4 + 2 + 5 ಎಷ್ಟು ಬಂತು ನೋಡಿ? ಇದು 4 + 13 18 25 29 31 5 36 ಬಂತು. ಸೊ 36 ಈಸ್ divisible. 9 4 36. ಸೊ ರಿಮೈಂಡರ್ ಇಲ್ಲ. ಸಿನ್ಸ್ 9 divides 36, which is sum of digits, nine divides the given number. ಯಾವುದು? 4957425. ಇನ್ಮೇಲೆ ನೀವು ಎಸ್
a given number divides the other number ಅಂತ ಬರಿಬೇಕಾದ್ರೆ ಈ ವರ್ಟಿಕಲ್ ಲೈನ್ ಹಾಕೋದು ಬರಿಬೇಕು. ವರ್ಟಿಕಲ್ ಲೈನ್ ಹಾಕಿ ಅದನ್ನು ಕಟ್ ಮಾಡಿದ್ರೆ ಇಟ್ ಡಸ್ ನಾಟ್ ಡಿವೈಡ್. ಈ ಸಿಂಬಲ್ನ ಲೈಫ್ ಲಾಂಗ್ ಮರಿಬೇಕು. ಬಿಕಾಸ್ ನೆಕ್ಸ್ಟ್ ನಂಬರ್ ಥಿಯರಿ ಆ ಥರದ್ದೆಲ್ಲ ಚಾಪ್ಟರ್ಸ್ಗೆ ಇದೇ ಸಿಂಬಲ್ನ ಉಪಯೋಗಿಸೋದು. ಓಕೆ, ದೇರ್ಫೋರ್ 9 divides this ಅಂತ ಆಯ್ತು. ನೆಕ್ಸ್ಟ್ ಚೆಕ್ divisibility by 11. ಸೊ ಅದಕ್ಕೆ ಏನು ಮಾಡ್ಬೇಕು ನಾನು? sum of odd position digits, odd position digits ಯಾವ್ದು ನೋಡಿ ಇಲ್ಲಿ 4, ನೆಕ್ಸ್ಟ್ ಥರ್ಡ್ ಡಿಜಿಟ್ 5, ನೆಕ್ಸ್ಟ್ ಫಿಫ್ತ್ ಡಿಜಿಟ್ 4, ನೆಕ್ಸ್ಟ್ 7th ಡಿಜಿಟ್. ನೋಡಿ ಈ ನಂಬರಲ್ಲಿ 4, 9, 5, 3, 4, 7 ಡಿಜಿಟ್ ಇದೆ. ಫಸ್ಟ್, ಥರ್ಡ್, ಫಿಫ್ತ್, 7th. ಓಕೆ, ಸೊ 7th ಡಿಜಿಟ್ ಯಾವುದು? 5. ಓಕೆ, ಸೊ 4, 5, 4, 5 ಇದೆಷ್ಟು ಬರುತ್ತೆ? 10, 8, 18. ನೆಕ್ಸ್ಟ್ ಸಮ್ ಆಫ್ ಈವನ್ ಪೊಸಿಷನ್ ಡಿಜಿಟ್ಸ್. ಈವನ್ ಪೊಸಿಷನ್ ಡಿಜಿಟ್ಸ್ ಯಾವ್ಯಾವುದು? ಇದು ಆಡ್ ಪೊಸಿಷನ್ ಆಯ್ತು, ಇದು ಈವನ್ ಪೊಸಿಷನ್ ಯಾವ್ಯಾವುದು? 9 + 7 + 2. 9, 7, 16, 2, 18. Therefore, difference equals 18 - 18 equals 0. ಬಹಳ ಇಂಪಾರ್ಟೆಂಟ್. 0 ಬಂದ್ಬಿಟ್ರೆ ಓ ಏನ್ ಮಾಡೋದು ಅಂತ ಅನ್ಕೋತಾರೆ ಹುಡುಗರು. 0 is divisible by any number. 0 is divisible by any number. 0 divided by any number gives 0. Therefore, 11 divides 0. Since 11 divides 0, 11 therefore divides the given number. ಯಾವುದು? 4, 9, 5, 7, 4, 2, 5. So straight away we will be able to do this exercise. Then check for divisibility by 25. Check for divisibility by 25. So 25 ಏನು? ಲಾಸ್ಟ್ 2 digits should be divisible by 25. ಯಾವ್ಯಾವಾಗ ಆಗುತ್ತೆ? 0, 0, 25, 50 ಅಥವಾ 75 ಇದ್ರೆ. Since last 2 digit number is 25 and 25 divides 25, 25 divides the given number 49, 57, 425. Okay, so this number you observe is divisible by 25, is divisible by 11, and it is also divisible by 9. Okay, ಏನಾದ್ರು ಡೌಟ್ಸ್ ಇದೆಯಾ ಕೇಳಿ. ಪ್ರತಿಮಾ ಏನಾದ್ರು ಡೌಟ್ಸ್ ಕೇಳಿದ್ ಬಂದ್ರೆ ನನಗೆ ಹೇಳಿ ಅಮ್ಮ. ಡೌಟ್ಸ್ ಯಾರ್ದು ಇಲ್ವಾ? ಯಾರಿಗಾದ್ರು ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ಅನ್ಮ್ಯೂಟ್ ಮಾಡ್ಕೊಂಡು ಕ್ವೆಶ್ಚನ್ ಕೇಳ್ಬೋದು. ಇಲ್ಲ ಚಾಟ್ ಬಾಕ್ಸ್ ಅಲ್ಲಿ ಏನಾದ್ರು ಮೆಸೇಜ್ ಹಾಕಂಗಿದ್ರು ಹಾಕ್ಬೋದು. ಯಾಕಂದ್ರೆ ನನ್ನ ಸ್ಕ್ರೀನ್ ಅಲ್ಲಿ ನನಗೆ ಕಾಣಿಸೋದಿಲ್ಲ. ಇಲ್ಲ ಸರ್, ಏನು ಹಾಕಿಲ್ಲ, ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ. ಓಕೆ ಓಕೆ. ಸೊ ಹಾಗಾದ್ರೆ ದೆನ್ ಐ ವಿಲ್ ಗೋ ಟು ದಿ ನೆಕ್ಸ್ಟ್ ಆಸ್ಪೆಕ್ಟ್ ಆಫ್ ಫೈಂಡಿಂಗ್ ಆರ್ ಒಂದು ನಂಬರ್ ಕೊಟ್ರೆ ಅದರದ್ದು ಪ್ರೈಮ್ ಫ್ಯಾಕ್ಟರ್ಸ್ನ ಬರೆಯೋದು ಹೇಗೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ನೆಕ್ಸ್ಟ್ we have already told that every number can be reduced, can be expressed as a product of prime factors. So
examples on numerical. ಸರ್ ಒಂದ್ ಸ್ಟೂಡೆಂಟ್ ಹ್ಯಾಂಡ್ ರೈಸ್ ಮಾಡಿದಾನೆ, ಚಿರಂತ್. ಹಾ. ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳ್ಬೋದು. ಕೇಳಪ್ಪ. ಸೌಮ್ಯ, ಚಿರಂತ್ನ ಅನ್ಮ್ಯೂಟ್ ಮಾಡಿ. ಕೇಳ ಮರಿ. ಏನು ಡೌಟು? ಎಕ್ಸಿಟ್ ಆದ್ರು. ಓಕೆ ಓಕೆ ಸರಿ. ನ್ಯೂಮರಿಕಲ್ examples of separating a given composite number. Composite number ಅಂದ್ರೆ ಅದಕ್ಕೆ ಫ್ಯಾಕ್ಟರ್ಸ್ ಅದರ್ ದ್ಯಾನ್ 1 and itself ಇರುತ್ತೆ, ಅವೆಲ್ಲ ಕಾಂಪೋಸಿಟ್ ನಂಬರ್ಸ್. ಗಿವನ್ ಕಾಂಪೋಸಿಟ್ ನಂಬರ್ into product of prime factors. ಇದೊಂದು ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಈ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ತರ ಬರೆದ್ರೆ HCF LCM ನ ಕಂಡುಹಿಡಿಬಹುದು, ಸ್ಕ್ವೇರ್ ರೂಟ್ ಕ್ಯೂಬ್ ರೂಟ್ ನ ಕಂಡುಹಿಡಿಯೋದಕ್ಕೆ ಎಲ್ಲದಕ್ಕೂ ಈ ಪ್ರೈಮ್ ಫ್ಯಾಕ್ಟರ್ಸ್ ತರ ಬರೆದ್ರೆ ಕೆಲವಕ್ಕೆ ಮಾಡೋದು ಈಸಿ ಆಗುತ್ತೆ. ಓಕೆ, so this is another important skill set that students should develop. Okay, so again I will take a problem. Break the following numbers into prime factors. ಒಂದೆರಡು ತೋರಿಸ್ತೀನಿ, ಮಿಕ್ಕಿದ್ದು ನೀವು ಹುಡುಗರು ಮಾಡಿ. So break up the following numbers into prime factors ಅಂತ ಹೇಳ್ತಾರೆ ನೋಡಿ. So let us take an example. Okay, let us take an example. One. Let us take 702. Reduce ಅಥವಾ break up 702 into prime factors or express them into prime factor ಅಂತ ಹೇಳೋಣ. ಅದಕ್ಕೆ one of the best procedures is to create a ladder of the prime numbers ಅಂತ ಹೇಳ್ತೀವಿ. ಸ್ಟೆಪ್ಸ್ ತರ ಹಾಕೊಂಡು ಹೋಗೋದು. ಸೊ ಪ್ರೊಸೀಜರ್ ಹೇಗಪ್ಪ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ಯಾವ ನಂಬರ್ ಇಂದ ಸ್ಟಾರ್ಟ್ ಮಾಡೋದು ಅಂತ ಅನ್ನೋದಕ್ಕೆ ಡಿವಿಸಿಬಿಲಿಟಿ ಚೆಕ್ ಮಾಡ್ಕೊಳ್ಳೋದು. ಈಗ 702 ಅಂತಂದ್ರೆ ಲಾಸ್ಟ್ ನಂಬರ್ 2 ಇದೆ. ಓಕೆ, ಲಾಸ್ಟ್ ನಂಬರ್ 2 ಇರೋದ್ರಿಂದ ಅದು ಈವನ್ ನಂಬರು, ಇಟ್ ಕ್ಯಾನ್ ಬಿ ಡಿವೈಡೆಡ್ ಬೈ 2. ಸೊ ಐ ಕ್ಯಾನ್ ಸ್ಟಾರ್ಟ್ ವಿತ್ 2. ಹಾಗೇನೆ ಸ್ಟಾರ್ಟ್ ವಿತ್ 2 ಅಂದ್ರೆ 702 ತುಂಬಾ ಹೊತ್ತಾಗ್ಬೋದು. ಸೊ ಸ್ಟ್ರೈಟ್ ಅವೇ ಕ್ಯಾನ್ ಐ ಸ್ಟಾರ್ಟ್ ವಿತ್ ಎ ಹೈಯರ್ ನಂಬರ್ ಅಂತ ಅನ್ನೋದಕ್ಕೆ ನೋಡಿ, ನಂಬರ್ ಎರಡನ್ನು ಕೂಡಿದ್ರೆ ಇಫ್ ಐ ಆಡ್ ಆಲ್ ದಿ ನಂಬರ್ಸ್ 7 + 2 ಏನ್ ಬರುತ್ತೆ, 9 ಬರುತ್ತೆ. ಸೊ ಇಟ್ ಇಸ್ ಡಿವಿಸಿಬಲ್ ಬೈ 9 ಅಂತ. ಸೊ ಸ್ಟ್ರೈಟ್ ಅವೇ ಐ ಕ್ಯಾನ್ ಸ್ಟಾರ್ಟ್ ವಿತ್ 9. ಸೊ ದಟ್ 9 ಅಂತ ಬಂದ ತಕ್ಷಣ ಏನ್ ಮಾಡ್ಬೋದು ನಾನು, 9 is product of 3 into 3. ಸೊ 3 is a prime number. ಸೊ 9 can always be written as 3 squared. ಈ ತರ ಶಾರ್ಟ್ ಕಟ್ ಅಲ್ಲಿ ಮಾಡೋ ತರ ಯೋಚನೆ ಮಾಡ್ಬೇಕು. ಮೊದಲಿಂದ 2ರಿಂದ ಶುರು ಮಾಡೋದು, 3ರಿಂದ ಶುರು ಮಾಡೋದು, 4 ಆ ತರ ಮಾಡ್ಕೊಂಡು ಹೋಗ್ಬಾರ್ದು. We should try to see what is the highest prime number from which I can start. Prime number ಇಲ್ಲದ್ರೆ or product of primes ಇಂದ ಸ್ಟಾರ್ಟ್ ಮಾಡ್ಬೋದು ಅಂತ. ಸೊ ಅದಕ್ಕೋಸ್ಕರ divisibility is a useful tool.
So we observe that (702) is divisible. ಇದನ್ನೆಲ್ಲ ನೀವು ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಬರಿಬೇಕಾಗಿಲ್ಲ, ಇದು ಸುಮ್ಮನೆ ನಿಮ್ಮ ಅರ್ಥಕ್ಕೆ ಬರಿತಾ ಇರೋದು ನಾನು. ಈಸ್ ಡಿವಿಸಿಬಲ್ ಬೈ 2. ಯಾಕೆ? ಬಿಕಾಸ್ ಲಾಸ್ಟ್ ಡಿಜಿಟ್ ಈಸ್ ಈವನ್. ಈವನ್ ಅಥವಾ ಡಿವಿಸಿಬಲ್ ಬೈ 2 ಅಂತ. ಅದು ಎ ನಂಬರ್ ಡಿವಿಸಿಬಲ್ ಬೈ 2 is called even. A number which leaves a remainder 1 when it is divided by 2 is called odd number ಅಂತ ಹೇಳಿ. The last digit is even. And also by 9, because sum of digits equals 9 divisible by 9. Sum of digits 7 plus 2 ಇತ್ತಲ್ವಾ, ಸೊ ಅದನ್ನ ಬರೆದು ಬಿಡ್ತೀನಿ. Sum of digits equals 7 plus 0 plus 2 equals 9 divisible by 9. So we can start the division by 2. Therefore, you construct the ladder of primes ಅಂತ ಕರಿತೀವಿ ಇದಕ್ಕೆ. So 9 9 7 63, 9 8 72 ಆಗುತ್ತೆ. ಸೊ 9 7 63, 63 7 70, 70 9 8 72. ಈ ತರ ಭಾಗ್ಸಕ್ಕೆ ಬರಬೇಕು ನಿಮ್ಗೆ. ಇದನ್ನ ಹೆಂಗ್ ಮಾಡಿದೆ ಅಂತ ಹೇಳ್ತೀನಿ ನೋಡಿ ಇಲ್ಲಿಗ. ಹೌ ಡಿಡ್ ಐ ಡಿಸೈಡ್ 7? 9 ಮಗ್ಗಿ ಹೇಳ್ಕೊಂಡು ಹೋಗೋದು. 70 ಇರೋದ್ರಿಂದ 9 6 54, 9 7 63 ಬರುತ್ತೆ. 9 8 72 ದಾಟ್ಬಿಡುತ್ತೆ. ಸೊ ಹಿಂದಿಂದು 9 7 63. 63 ಅಂದ್ರೆ ಮೈಂಡ್ ಅಲ್ಲೇ 70 - 63 ಅಂತ. ಸಿ ಫಾರ್ ಎಕ್ಸಾಂಪಲ್ ಇದಕ್ಕೆ ಹೆಂಗ್ ಮಾಡಿದೀವಿ ಅಂತಂದ್ರೆ 702 ಡಿವೈಡೆಡ್ ಬೈ 9 ಅಂದ್ರೆ 9 7 63, 70 ಬಂತು, 72, 9 8 72 ಅಂತ ಇಷ್ಟು ಕೆಲಸ ಇಲ್ಲಿ ಮಾಡಿದೀವಿ. ಇಷ್ಟನ್ನು ಬರ್ಕೊಂಡಿರ ಸ್ಟ್ರೈಟ್ ಅವೇ ಮಾಡೋದಂಗೆ ಶುರು ಪ್ರಾಕ್ಟೀಸ್ ಮಾಡಬೇಕು. ಸೊ ನೆಕ್ಸ್ಟ್ ಇದನ್ನ 78 ಯಾವ್ದ್ರಿಂದ ಡಿವೈಡ್ ಮಾಡ್ಬೋದು ಅಂತ ನೋಡಿ. ಈಗ 78 ಇದೆ ನೋಡಿ. ಇವಾಗ ಇದಕ್ಕೆ ಡಿವಿಸಿಬಿಲಿಟಿ ಚೆಕ್ ಮಾಡಿ. Last 2 digits, if they are divisible by 4, it is divisible by what? So it is divisible by 4 ಅಂತ ಹೇಳಿ. ಇಲ್ಲ, if the sum is divisible by 3 or 9, again you can divide ಅಂತ ಹೇಳ್ಬಿಟ್ಟು. 7 8 ಏನು 15. 15 is divisible by 3. Therefore 3 ಇಂದ ಶುರು ಮಾಡಿದ್ರೆ 3 2 6, 3 6 18. Okay. So again this is divisible by last digit 6 ಇದೆ, even adinda it is divisible by 2. Is there any other number ಅಂತ ನೋಡಿದ್ರೆ ನಮಗೆ 6 2 8 ಕೂಡಿದ್ರೆ 9 ಆಗುತ್ತೆ, 3 ರಿಂದ ಡಿವೈಡ್ ಆಗೋದಿಲ್ಲ. Therefore I have to do it by 2. Now 13 is a prime. So we have come to the last term. ನಾವು ಮಾಡಿದಾಗ prime ಗೆ ಬಂದ್ರೆ ಇನ್ ಮತ್ತೆ ಫ್ಯಾಕ್ಟರ್ಸ್ ಇರೋದಿಲ್ಲ ಅಂತ. So 13 is the last number you got. Therefore there are no more factors that are possible. Okay. Now, therefore, 702 equals 9 into 3 into 2 into 13. ಆಯ್ತು. ಇದರಲ್ಲಿ how to write them as prime factors ಅಂತ ಬಂದಾಗ first prime number is 2. Next 9 number ಏನು? ಇದು 3 squared ಅನ್ನೋದು 9. ಇನ್ನೊಂದು 3, ಇದು 2, ಇದು 13 ಆಯ್ತು. ಸೊ ಲೋಯೆಸ್ಟ್ ಪ್ರೈಮ್ ನಂಬರ್ ಇಂದ ಶುರು ಮಾಡ್ಕೊಂಡು ಬರೋದು. ಸೊ 2 into 3 cubed into 13 ಅನ್ನೋದು ಇವಾಗ ಇದ್ರದ್ದು ಪ್ರೈಮ್ ಫ್ಯಾಕ್ಟರ್ಸ್. ಸೊ ದಿಸ್ ಈಸ್ ದಿ ಆನ್ಸರ್. ಯು ಶುಡ್ ಎಕ್ಸ್ಪ್ರೆಸ್ ದೆಮ್ ಆಸ್ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಂತ ಹೇಳಿ. ಆ ಪ್ರಾಡಕ್ಟ್ ಬರ್ದಾಗ ಏನಿರುತ್ತೆ ಅಂತಂದ್ರೆ ಕೆಲವಕ್ಕೆ ಪವರ್ಸ್ ಇರುತ್ತೆ. 2 ಹ್ಯಾಸ್ ಅ ಪವರ್ ಆಫ್ 1, ಇಂಡೆಕ್ಸ್ 1 ಇದೆ. 3ಗೆ 3 ಕ್ಯೂಬ್ ಇದೆ, 13 ಪವರ್ ಇದೆ.
So this is how you express a given number into its prime factors. 19125 ಅಂತ ಇದೆ, ಇನ್ನೊಂದು ನಂಬರ್, ಸ್ವಲ್ಪ ದೊಡ್ಡ ನಂಬರ್ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಎಕ್ಸಾಂಪಲ್ 2. ಎಕ್ಸಾಂಪಲ್ 2 ಯಾವ್ದು ಹೇಳಿದೆ? 19125. prime factors of prime factorization. ಎಲ್ಲ ಥರದ ಪದ ಗೊತ್ತಿರಲಿ ಅಂತ ಬರೀತೀನಿ. ಆಫ್ 19125. 19125. ಸೊ ಈಗಲೂ ಯಾವ ನಂಬರಿಂದ ಸ್ಟಾರ್ಟ್ ಮಾಡ್ಬೋದು ಅಂದ್ರೆ, ಲಾಸ್ಟ್ ನಂಬರ್ 5 ಇದ್ದಾಗ ಇಟ್ ಈಸ್ ಬೆಟರ್ ಯು ಸ್ಟಾರ್ಟ್ ವಿತ್ 5. ಓಕೆ, ಸಿನ್ಸ್ last digit is 5, we can start with 5. See, I am just helping you understand and build mathematical reasoning ಅಂತ ಹೇಳಿ. ಸುಮ್ಮನೆ ಲೆಕ್ಕ ಮಕ್ಕಿ ಮಾಡೋದಲ್ಲ. ಹೆಂಗ್ ಶುರು ಮಾಡೋದು, ಯಾವ್ದ್ರಿಂದ ಸ್ಟಾರ್ಟ್ ಮಾಡಲಿ, ಈ ತರ ಐಡಿಯಾ ಮಾಡ್ಕೊಳ್ಳೋದಕ್ಕೆ ಬರಬೇಕು. ಓಕೆ, ಸೊ 19125 ಮತ್ತೆ ದಿಸ್ ಈಸ್ ಲ್ಯಾಡರ್ ಅಪ್ರೋಚ್ ಆಫ್ ಫೈಂಡಿಂಗ್ ದಿ ಫ್ಯಾಕ್ಟರ್ಸ್. ಓಕೆ, ಸೊ ಅದಕ್ಕೆ ನೀವು ಮೈಂಡಲ್ಲಿಂದ ಡಿವೈಡ್ ಮಾಡ್ಕೊಳ್ಳೋದು ಅಂದ್ರೆ ಮೈಂಡಲ್ಲಿ ಕಳ್ಕೊಳ್ಳೋದು ಕೂಡೋದು ಬರಬೇಕು ಇದಕ್ಕೆ. ಓಕೆ, ಸೊ ಫಸ್ಟ್ 2 ಡಿಜಿಟ್ಸ್ ನೋಡಿ. ಇವಾಗ 5 3 15, 5 4 20. ಸೊ ದಿ ಹೈಯೆಸ್ಟ್ ಡಿವಿಸಿಬಿಲಿಟಿ ಎಷ್ಟಾಗುತ್ತೆ? 5 3 15 ಆಗುತ್ತೆ. ಸೊ 5 3 15, ಸೊ 3 ಅಂತ ಬರ್ಕೋತೀನಿ. 19ರಲ್ಲಿ 15 ಹೋದ್ರೆ 4, 41 ಅಂತ ಬಂತು. ಸೊ ಇಲ್ಲಿ 4 ಶೇಷ ಉಳಿದಿದೆ, 41 ಅಂತ ಬಂತು. 5 8 40, ಮತ್ತೆ ಇಲ್ಲೊಂದು ಶೇಷ ಉಳಿತು, 12 ಬಂತು. 5 2 10. ಸೊ 10 ಅಂದ್ರೆ ಶೇಷ 2 ಉಳಿದಿರುತ್ತೆ. 5 5 25. ಇದನ್ನ ಮಾಡಕ್ ಬರ್ಬೇಕು. ಸೊ ನಾನು ಏನ್ ಮಾಡಿದೆ ಅನ್ನೋದು ಇಲ್ಲಿ ತೋರಿಸ್ತೀನಿ ನೋಡಿ. ಇದನ್ನ ಈ ಲೆಕ್ಕ ಮಾಡೋದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ದಿಸ್ ಪ್ರೊಸೀಜರ್, ಯು ಶುಡ್ ಪಿಕ್ ಇಟ್ ಅಪ್. ಸೊ 5 3 15 ಅಂತಂತಂದ್ರೆ ನೀವು ಹಿಂಗೆ ಬರ್ಕೊಂಡು ಕಳ್ಕೊಂಡು ನೆಕ್ಸ್ಟ್ ನಂಬರ್ ಇಳಿಸ್ಕೊಂಡು 5 8 40 ಅಂತ ಮಾಡಿ 1 ಇಳಿಸ್ಕೊಂಡು ಒಂದು ಶೇಷ ಬಂತು, ನೆಕ್ಸ್ಟ್ 2 ಇಳಿಸ್ಕೊಂಡು 5 2 10 ಅಂತ ಬರೆದು ಮತ್ತೆ 2 ಬಂತು ಒಂದು, ಮತ್ತೆ 5 ಇಳಿಸ್ಕೊಂಡು ಈ ಲಾಂಗ್ ಡಿವಿಷನ್ ಮಾಡ್ತಿದ್ರಿ. ಸೊ ಏನೇನು ಕಳಿಯೋದು ಮಾಡಿದ್ದೀನಿ ಅದೆಲ್ಲ ಮೆಂಟಲಿ ಮಾಡ್ಕೊಳ್ಳೋದು ಬರಬೇಕು. ಅವಾಗ ಯು ವಿಲ್ ಬಿ ಏಬಲ್ ಟು ಡೂ ಇಟ್ ಫಾಸ್ಟರ್. ಓಕೆ, ಅಗೈನ್ ಲಾಸ್ಟ್ ಡಿಜಿಟ್ 5 ಬಂದಿದೆ, ದೇರ್ ಫಾರ್ ಐ ವಿಲ್ ಸ್ಟಿಲ್ ಬಿ ಏಬಲ್ ಟು ಡೂ ಇಟ್ ಬೈ 5. ಸೊ 5 6 30, 5 7 35, 35 5 8 40. ಸೊ 7 ತನಕ ಹೋಗ್ಬೋದು. 5 7 35, 3 ರಿಮೈಂಡರು. 32 ಅಂತಂದ್ರೆ 3 ರಿಮೈಂಡರ್ ಆದ್ರೆ ನೆಕ್ಸ್ಟ್ ನಂಬರ್ ಸೇರಿಸ್ಕೊಂಡ್ರೆ 32 ಆಗುತ್ತೆ. ಸೊ 5 6 30, ಮತ್ತೆ 2 ರಿಮೈಂಡರ್ ಉಳಿತು, 25 ಆಗುತ್ತೆ. 5 5 25. ಈ ಸ್ಪೀಡಾಗಿ ಮಾಡಬೇಕು. Again you see that there is 5. Therefore again I can divide it by 5. So 5 1 5, 7 5 ಹೋದ್ರೆ 2, 26 ಆಯ್ತು. 5 4 20, 5 5 25 ಆಗುತ್ತೆ. 26 ಇರೋದ್ರಿಂದ 5 5 25 ತನಕ ಹೋಗ್ಬೋದು. 26 25 ಹೋದ್ರೆ 1 5ಗೆ ಸೇರಿಸ್ಕೊಂಡ್ರೆ 5 3 15 ಅಂತ. ಈಗ 153 ಬಂದ್ಬಿಡ್ತು. ಯಾವ ಅಂಕಿಯಿಂದ ಹೋಗುತ್ತೆ ಅಂದ್ರೆ ಸಮ್ ಆಫ್ ಡಿಜಿಟ್ಸ್ ಮಾಡ್ಕೊಂಡು ನೋಡೋದು. 1 + 5 6, 6 3 9. 9 ಅಂತಂತಂದ್ರೆ ಸಮ್ ಇಫ್ ಇಟ್ ಈಸ್ ಡಿವಿಸಿಬಲ್ ಬೈ 3 ಆರ್ ಸಮ್ ಇಫ್ ಇಟ್ ಈಸ್ ಡಿವಿಸಿಬಲ್ ಬೈ 9, ದಿ ನಂಬರ್ ಇಸ್ ಡಿವಿಸಿಬಲ್ ಬೈ ಬೋತ್ 3 and 9. ಸೊ 9 ಇಸ್ ಅ ಬಿಗರ್ ನಂಬರ್. 9 ಅಂತ ಡಿವೈಡ್ ಮಾಡ್ಕೊಂಡ್ಬಿಟ್ರೆ ನಾನು 9ನ 3² ಅಂತ ಬರೆದ್ಬಿಡೋದು, ಲೆಕ್ಕ ಬೇಗ ಆಗುತ್ತೆ. ಸೊ ಸಿನ್ಸ್ ದಿ ಸಮ್ ಇಸ್ ಸಮ್ ಆಫ್ ಡಿಜಿಟ್ಸ್ equals 1 + 5 + 3 equals 9, therefore divisible by 9. ಈ ಥರದ್ದು ಮೈಂಡಲ್ಲಿ ಮಾಡ್ಕೊಳ್ಳೋದು. 9ರ ಮಗ್ಗಿ ಶುರು ಮಾಡ್ಕೊಳ್ಳೋದು. ಎಲ್ಲಿಂದ ಶುರು ಮಾಡೋದು ಅಂತ ಯೋಚನೆ ಮಾಡಬೇಕಾಗಿಲ್ಲ ಈಗ. ಸೊ 9ರಿಂದ ಮಾಡಿದ್ರೆ 9 1 9, 6 ಉಳಿತು 63, 9 7 63. ಇದು ಬಂದ ತಕ್ಷಣ
17 ನೆಕ್ಸ್ಟ್ ಅದು 17 ಪ್ರೈಮ್ ಅನ್ನೋದು ಗೊತ್ತಾಗ್ಬಿಡ್ಬೇಕು. ಓಕೆ, ಯಾಕೆ 17 ಪ್ರೈಮು? ಯಾವ ಮಗ್ಗಿನಲ್ಲೂ ಬರೋದಿಲ್ಲ ಅದು. ಸೊ ಇವಾಗ ಪ್ರೈಮ್ ನಂಬರ್ಸ್ನ ಹೆಂಗೆ ಎಲಿಮಿನೇಟ್ ಮಾಡೋದು ಅಂತ ಹೇಳ್ಬಿಟ್ಟು ಫಸ್ಟ್ ಕ್ಲಾಸಲ್ಲಿ ನಾನು ತೋರಿಸಿದ್ದೆ. ಸೊ 17 ಇಸ್ ಎ ಪ್ರೈಮ್. ಓಕೆ, ಸೊ ಲಾಸ್ಟ್ ನಂಬರ್ ಪ್ರೈಮ್ ಬಂದಿದ್ರಿಂದ ಇವಾಗ ದೇರ್ ಫಾರ್ 19,125 ಈಕ್ವಲ್ಸ್ ಇಲ್ಲೇ ನೋಡ್ಕೊಂಡು 5 × 5 × 5 5 ಕ್ಯೂಬ್ಡ್ 5 × 5 × 5 × 9 × 17. So 5 cubed into 3 squared into 17. Okay, so this is one of the methods of solving, or rather reducing, a given number into its prime factors. ಸೊ ಇವತ್ತು ನಾನು ಏನೇನು ನಿಮಗೆ ಐಡಿಯಾಸ್ ಹೇಳಕ್ಕೆ ಹೋಗ್ತಿದ್ದೀನಿ ಅಂದರೆ, ಫಸ್ಟ್ ಯಾವುದೇ ಒಂದು ನಂಬರ್ನ ಡಿವಿಷನ್ ಮಾಡೋದಕ್ಕೆ ಯಾವುದರಿಂದ ಡಿವೈಡ್ ಮಾಡಲಿ ಅನ್ನೋದೊಂದು ಡಿಸಿಷನ್ ತಗೋಬೇಕಾಗತ್ತೆ. ಸೊ ಆ ಡಿಸಿಷನ್ ತಗೊಳ್ಳೋದಕ್ಕೋಸ್ಕರ ಡಿವಿಸಿಬಿಲಿಟಿನ ಚೆಕ್ ಮಾಡ್ಕೊಳ್ಳೋ ಸ್ಕಿಲ್ಲು ಬೇಗ ಬರಬೇಕು. ತುಂಬ ಲೆಕ್ಕ ಮಾಡ್ತಾ ಇದ್ರೆ ನೋಡಿದ ತಕ್ಷಣನೇ ಈ ನಂಬರಿಂದ ಡಿವೈಡ್ ಮಾಡೋಣ ಅನ್ನೋದು ಬರುತ್ತೆ. ಸೊ ಜಾಸ್ತಿ ಲೆಕ್ಕ ಮಾಡಿ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೋಸ್ಕರ ಇವತ್ತು 2 ಇಂಪಾರ್ಟೆಂಟ್ ಸ್ಕಿಲ್ ಸೆಟ್ ತೋರಿಸಿದ್ದೀನಿ. ಹೌ ಟು ಚೆಕ್ ಡಿವಿಸಿಬಿಲಿಟಿ ಅಂತ. ನಾನು ಇಲ್ಲೊಂದು 2-3 ನಂಬರಿಗೆ ಎಕ್ಸಾಂಪಲ್ ಮಾಡಿದ್ದೀನಿ. ಈ ಶೀಟ್ ಕಳಿಸ್ತೀನಿ ನಿಮಗೆ. ಇದನ್ನ ನೋಡಿಕೊಂಡು ನಾನು ಯಾವ್ದು ಲೆಕ್ಕ ಮಾಡಿಲ್ಲ ಆ ಲೆಕ್ಕ ನೀವೆಲ್ಲ ಯು ಪ್ರಾಕ್ಟೀಸ್ ಇಟ್ ಅಟ್ ಹೋಮ್. ಓಕೆ, ಸೊ ಡಿವಿಸಿಬಿಲಿಟಿಗೆ ಒಂದಿಷ್ಟು 2 ಎಕ್ಸಾಂಪಲ್ ತೋರಿಸಿದ್ದೀನಿ. ಹಾಗೇನೆ ಆ ಡಿವಿಸಿಬಿಲಿಟಿಯಿಂದ ನೆಕ್ಸ್ಟ್ ಅಪ್ಲಿಕೇಶನ್ ಏನು? ಡಿವಿಸಿಬಿಲಿಟಿದ ಫಸ್ಟ್ ಅಪ್ಲಿಕೇಶನ್ ಒಂದು ನಂಬರ್ದು ಪ್ರೈಮ್ ಫ್ಯಾಕ್ಟರ್ಸ್ ಕಂಡುಹಿಡಿಯೋದು. ಆ ನಂಬರ್ ಪ್ರೈಮ್ ಫ್ಯಾಕ್ಟರ್ಸ್ ಕಂಡುಹಿಡಿಯೋದು ಎಲ್ಲಿ ಬೇಕಾಗತ್ತೆ ಅಂದರೆ HCF LCM ಮಾಡೋದಕ್ಕೆ ನೆಕ್ಸ್ಟ್ ಬೇಕಾಗತ್ತದು. ಆಮೇಲೆ ಕೆಲವು ನಂಬರ್ಸಿನ ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್ ಕಂಡುಹಿಡಿಯೋದಕ್ಕೂ ಈ ನಂಬರ್ಸ್ ಯೂಸ್ಫುಲ್ ಆಗುತ್ತೆ. ಅದು ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ತೀನಿ. ಸೊ ವಾಟ್ ಐ ಆಮ್ ಟ್ರೈಯಿಂಗ್ ಟು ಡೂ ಈಸ್, ಇದು ಕೆಲವೆಲ್ಲ ನೀವು ಮಾಡಿರ್ತೀರಾ, ಈ ಸ್ಟ್ಯಾಂಡರ್ಡ್ ಬುಕ್ಸಿಂದ ಸ್ವಲ್ಪ ದೊಡ್ಡ ಲೆಕ್ಕ ತಗೊಂಡು ಮೆಂಟಲ್ ಮ್ಯಾಥ್ಸ್ ಥರನೇ ಸ್ವಲ್ಪ ಬೇಗ ಮಾಡೋಕ್ಕೆ ಹೆಂಗೆ ಅಂತ ಪ್ರೊಸೀಜರು ತೋರಿಸ್ತಾ ಇದ್ದೀನಿ. ಇದು ನೀವು ಇವತ್ತು ಕೇಳಿರ್ತೀರಾ, ಇವತ್ತು ಹೋಗಿ ಇದನ್ನ ನೋಡಿಕೊಂಡು ಕೂತ್ಕೊಂಡು ಆ್ಯಂಡ್ ಇದ್ರದ್ದು ಅವ್ರ ವಿಡಿಯೋನು ಕಳಿಸ್ತಾರೆ. ಅದ್ರ ಪ್ರಕಾರ ಇನ್ನು ನಾನು ಯಾವ್ದು ಲೆಕ್ಕ ಮಾಡಿಲ್ಲ ಆ ಮಿಕ್ಕಿದ ಲೆಕ್ಕ ನೀವು ಮಾಡಿದ್ರೆ ಅದ್ರದ್ದು ಆನ್ಸರ್ ಎಲ್ಲ ಒಂದ್ಸತಿ ಚೆಕ್ ಮಾಡೋದಕ್ಕೆ ನನಗೆ ಕಳಿಸಿದ್ರೆ ನೀವು, ದೆನ್ ಯು ವಿಲ್ ಬಿ ಏಬಲ್ ಟು ಪ್ರಾಕ್ಟೀಸ್ ಇಟ್. ಓಕೆ, ಸೊ ಪ್ರತಿಮಾ, ಐ ಥಿಂಕ್ ಇವತ್ತು ಇಷ್ಟು ಸಾಕು. ನೆಕ್ಸ್ಟ್ ಕ್ಲಾಸ್ನಲ್ಲಿ ಐ ವಿಲ್ ಟ್ರೈ ಟು ಡೂ ಇಟ್. ಯಾರಿಗಾರು ಡೌಟ್ಸ್ ಏನಾರು ಇದ್ರೆ ಕೇಳಿ. ಎಸ್ ಸರ್, ಯಾರಿಗಾರು ಸ್ಟೂಡೆಂಟ್ಸ್ಗೆ ಡೌಟ್ಸ್ ಇದೆಯಾ? ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕಿ. ಯಾಕಂದ್ರೆ HCF LCM ಎಲ್ಲ ಜಾಸ್ತಿ ಹುಡುಗರು ಬರಲಿ ಅವತ್ತು ತೋರಿಸಿ, ಅಂಡ್ ಆಲ್ಸೋ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಎಸ್ ಸರ್, ಓಕೆ, ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಜಾಸ್ತಿ